ಲುಕ್ ಶ್ರೇಣಿಕಾ, ನಾವೇನು ನಿನ್ನ ಕಾಲಿಗೆ ಬಿದ್ದು ನಿನ್ನ ನಮ್ಮನೆ ಸೊಸೆ ಮಾಡಿಕೊಳ್ಳಿಲ್ಲ. ನೀನೇ ಎಲ್ಲರ ವಿರುದ್ಧದ ನಡುವೆ ನನ್ನ ಮದುವೆ ಆಗಿದ್ದು. ನೀನು ನನ್ನ ಮದುವೆ ಆಗುವ ಮುಂಚೆ ಯೋಚಿಸಬೇಕಾಗಿತ್ತು, ಶ್ರೀಮಂತರ ಮನೆ ಜೀವನ ಹೇಗೆ ಇರ್ಬೋದು ಅಂತ. ಈಗ ನೀನು ಶ್ರೀಮಂತ ಮನೆಯ ಸೊಸೆ, ಅದಕ್ಕೆ ತಕ್ಕನಾಗಿರುವುದಕ್ಕೆ ಪ್ರಯತ್ನ ಮಾಡು. ನೀನು ಅಭಿಮನ್ಯುನ ಇನ್ನೊಂದು ಮುಖ ನೋಡಿಲ್ಲ, ನೋಡೋ ಪ್ರಯತ್ನ ಕೂಡ ಮಾಡಬೇಡ ಎಂದವನು ಮನೆ ಮುಂದೆ ಕಾರು ನಿಲ್ಲಿಸಿ ಅವಳ ಮುಖ ನೋಡದೆ ಒಳ ನಡೆದನು ಅಭಿಮನ್ಯು. ದುಮುಗುಡುತ್ತಾ ಒಳ ಬಂದವನ ಎದುರಿನಲ್ಲಿ ಮನೆಯವರು ಕಾಫಿ ಸೇವನೆಗೆ ಕೂತಿದ್ದರು. ವಿಶೇಷ ಅಂದರೆ ಇಂದು ಇಂಚರ ಸಾತ್ವಿಕ್ ಕೂಡ ಸೇರಿದ್ದರು. ಜೊತೆಗೆ ಇಂಚರ ತಂದೆ ತಾಯಿ ಕೂಡ ಬಂದಿದ್ದರು. ಶ್ರೇಣಿಕ ತಂದೆ ಮದ್ಯಪಾನ ಮಾಡದೇ ಇದ್ದುದರಿಂದ ಮಾಮೂಲಿಯಾಗಿ ಮಗಳ ಮನೆಯ ವೈಭೋಗ ಸವಿಯುತ್ತಾ ಇದ್ದರು. ಅಭಿ, ಈಗ ಬಂದಿಯೇನೋ? ಅಂಜನಾ ಅವನಿಗೆ ಕಾಫಿ ಕೊಡು. ಶ್ರೇಣಿಕ ಇಲ್ಲಿ ಬರಲಿಲ್ವಾ ಎಂದರು ರಮೇಶ್ ಅಭಿ ಬಂದಿದ್ದು ನೋಡಿ. ಅವರ ಮಾತಿಗೆಲ್ಲ ತಿರುಗಿ ನೋಡಿದರು. ನನಗೇನು ಬೇಡ ದೊಡ್ಡಪ್ಪ, ನಾನು ಆಮೇಲೆ ಕುಡಿತೀನಿ, ಶ್ರೇಣಿಕಾ ಬರ್ತಿದ್ದಾಳೆ ಎಂದವನು ನಿಲ್ಲದೆ ಮೆಟ್ಟಿಲೇರಿ ಹೋಗಿದ್ದನು. ಅಭಿಯ ಹಿಂದೆ ಓಡಿಕೊಂಡು ಒಳಗೆ ಬಂದ ಶ್ರೇಣಿಕನ ನೋಡಿ, ಶ್ರೀ, ಯಾಕೆ ಒಂದೇ ಉಸಿರಿಗೆ ಬರ್ತಿದ್ಯಾ? ಕಾರಲ್ಲಿ ತಾನೇ ಬಂದಿದ್ದು, ಮತ್ತೇನಕ್ಕೆ ಇಷ್ಟೊಂದು ಸುಸ್ತಾಗುವಂತೆ ಬರ್ತಿದ್ಯಾ ಎಂದಳು ಅಂಜನಾ ಅವಳ ಎದುರು ಬಿಡುತ್ತಾ ಬಂದಿದ್ದು ಕಂಡು. ಅಯ್ಯೋ ಅಕ್ಕ, ನಿಮ್ಮ ಮೈದುನ ನನ್ನ ಕಾರಲ್ಲಿ ಒಬ್ಳನ್ನೇ ಬಿಟ್ಟು ಬರುವುದಾ? ನನಗೆ ಸೀಟ್ ಬೆಲ್ಟ್ ತೆಗೆಯೋಕ್ಕೆ ಆಗದೆ ಭಯ ಆಗಿತ್ತು. ಹೇಗೋ ಕಷ್ಟಪಟ್ಟು ತೆಗೆದು ಬೇಗ ಓಡಿಕೊಂಡು ಬಂದೆ, ಅದಕ್ಕೆ ಸ್ವಲ್ಪ ಸುಸ್ತಾಯಿತು ಎಂದಳು ಸೊಂಟದ ಮೇಲೆ ಕೈ ಇಟ್ಟು. ಹೌದಾ, ಸರಿ ಬಿಡು, ಬಾ ಕಾಫಿ ಕುಡಿ, ಮತ್ತು ನಿಂಗೆ ಒಂದು ಸರ್ಪ್ರೈಸ್ ಇದೆ ಎಂದಳು ಅಂಜನಾ. ಶ್ರೇಣಿಕಾ ಅಪ್ಪ ಅಮ್ಮ ಶ್ರೇಣಿಕಳ ಹಾವಭಾವವನ್ನು ಗಮನಿಸ್ತಾ ಇದ್ದರು. ಈಗ ನನಗೇನು ಬೇಡ ಅಕ್ಕ, ಅರ್ಜೆಂಟ್ ನಾನು ಅಭಿ ಜೊತೆಗೆ ಮಾತನಾಡಬೇಕು. ಅಲ್ಲ, ಜಗಳ ಮಾಡಬೇಕಾಗಿತ್ತು, ನೀವು ಮುಂದುವರಿಸಿ ಎಂದವಳು ನಿಲ್ಲದೆ ಮೆಟ್ಟಿಲೇರಿ ಓಡಿದಳು. ಅವಳ ರೀತಿಗೆ ಅಶೋಕ್ ರಮೇಶ್ ನಕ್ಕರು. ಅವಳೀಗ ತಾನೇ ಬಂದಿದ್ದಾಳೆ, ಫ್ರೆಶ್ ಆಗಿ ಬರ್ತಾರೆ, ನೀವು ಮಾತುಕತೆ ಶುರು ಮಾಡಿ ಎಂದಳು ಅಂಜನಾ ಪರಿಸ್ಥಿತಿ ತಿಳಿಯಾಗಿಸಲು. ಪರವಾಗಿಲ್ಲ, ಶ್ರೇಣಿಕಾ ಅಭಿಮನ್ಯು ಬರಲಿ. ಒಂದು ಕಡೆಯಿಂದ ಶ್ರೇಣಿಕಾ ನನಗೆ ನಾದಿನಿ ಆದರೆ ಅವಳಿದ್ರೊಳಗೆ ಸೇರುತ್ತಾಳೆ. ಎಲ್ಲರೂ ಬರುವವರೆಗೆ ಕಾಯೋಣ ಎಂದನು ಸಾತ್ವಿಕ್. ಶ್ರೀ ಬಂದರೆ ಅಭಿ ಬರುವನು ಎಂದುಕೊಂಡು. ಅಪರೂಪಕ್ಕೆ ಶ್ರೀಯನ್ನು ನೋಡಿ ರೂಪಾರ ಮನಸ್ಸು ನೊಂದಿತು. ಹೆತ್ತ ಕರಳು ಮಗಳ ನೋಡಿ ಹರ್ಷಿಸಿತು. ಆದರೆ ಶ್ರೀಧರ್ ಮಾತ್ರ ಮಗಳ ಸಂತೋಷ ನೋಡಿ ಖುಷಿಯಾದರು. ಅವಳು ಮದುವೆ ಆದ ರೀತಿ ನೆನಪಾಗಿ ಕೋಪ ಮಾಡಿಕೊಂಡರು. ಮರ್ಯಾದೆ ಕಳೆದು ಹೋದವಳು ಎಂದು ಇಂಚರಣದು ಬೇರೆಯದೇ ಭಾವನೆ. ರೂಮ್ ಬಳಿ ನಿಂತು ರೀ 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 ತೆಗೀರಿ ಬಾಗಿಲು ಒಂದೇ ಸಮನೆ ಕದ ಬಡಿಯುತ್ತಾ ರಾಗ ಪಾಡುತ್ತಿದ್ದಳು ಶ್ರೇಣಿಕಾ. ರೀ, ಹೀಗೇನು ನೀವು ಕದ ತೆಗಿತೀರಾ, ಇಲ್ಲ ನಾನು ಕದ ಹೊಡೆದು ಒಳಗೆ ಬರಲಾ? ನಾನು 3 ಎನಿಸುವಷ್ಟರಲ್ಲಿ ಕದ ತೆಗೆದ್ರೆ ಸರಿ, ಇಲ್ಲ ನಾನು ಏನು ಮಾಡ್ತೀನಂತ ನೋಡ್ತೀರಿ. 1 2 3 ಎಂದವಳ ಮಾತು ತಡೆದು ಕದ ತೆಗೆದು ಕೈ ಕಟ್ಟಿ ಅವಳ ತೀಕ್ಷ್ಣವಾಗಿ ನೋಡುತ್ತಿದ್ದ ಅಭಿಮನ್ಯು. ಅವನ ನೋಟಕ್ಕೆ ತಲೆ ಕೆಡಿಸಿಕೊಳ್ಳದೆ, ತೆಗೆದ್ರಾ? ಬದುಕಿಕೊಂಡಿರಿ ನನ್ನ ಕೈಯಿಂದ, ಸರಿರಿ ಆ ಕಡೆ, ಮೊದಲೇ ನನಗೆ ಅರ್ಜೆಂಟ್ ಆಗಿದೆ, ಒಳ್ಳೆ ಕಂಬದ ಥರ ಅಡ್ಡ ನಿಂತಿದ್ದಾರೆ ಎಂದವಳು ಅವನ ನೂಕಿಕೊಂಡೇ ಒಳಗೆ ಹೋಗಿ ಬ್ಯಾಗ್ ತೆಗೆದು ಮಂಚದ ಮೇಲೆ ಎಸೆದು ಬಾತ್ರೂಮ್ ಸೇರಿದಳು. ಅವಳ ಆತುರದಲ್ಲಿ ಬಾತ್ರೂಮ್ ಸೇರಿದ್ದು ನೋಡಿ ಕೆಲವೊಬ್ಬರಿಗೆ ಎಷ್ಟು ಹೇಳಿದರೂ ಅಷ್ಟೇ, ಕತ್ತೆ ಮುಂದೆ ಕಿನ್ನರಿ ಬಾರಿಸಿದ ಹಾಗೆ, ತಲೆ ಒಳಗೆ ಏನು ಹೋಗಲ್ಲ ಎಂದನು ಅಭಿ ಜೋರಾಗಿ ಅವಳಿಗೆ ಕೇಳಿಸುವಂತೆ. ಬಾತ್ರೂಮ್ನಿಂದ ಆಚೆ ಬಂದವಳು, ನೀವು ಹೇಳಿದ್ದ ಗಾದೆ ಸರಿ ಇದೆ, ಆದರೆ ಇಲ್ಲಿ ಕಿನ್ನರಿ ನಾನು, ಸರಿ, ಆದರೆ ಕತ್ತೆ ಯಾರು ಎಂದಳು ಪ್ರಶ್ನಾರ್ಥಕವಾಗಿ ದಿಟ್ಟಿಸಿ ನೋಡಿ. ಅವಳ ರೀತಿಗೆ ಮುಖ ಕೆಂಪು ಮಾಡಿಕೊಂಡು ಗುರಾಯಿಸಿದನು ಅಭಿ. ನೀವೇ ತಾನೇ ಬೆಳಿಗ್ಗೆಯಿಂದ ಒಂದೇ ಸಮನೆ ನೀರು ಕುಡಿ, ಎಳನೀರು ಕುಡಿ, ಜ್ಯೂಸ್ ಕುಡಿ ಅಂತ ನೆನಪು ಮಾಡಿ ಕುಡಿಸೋದು. ಕಾಲೇಜ್ ಬಿಟ್ಟ ತಕ್ಷಣ ಇಲ್ಲಿಗೆ ಕರ್ಕೊಂಡು ಬಂದ್ರಿ, ಅದಕ್ಕೆ ನನಗೆ ತುಂಬ ಅರ್ಜೆಂಟ್ ಆಗಿತ್ತು, ಅದಕ್ಕೆ ಬಾತ್ರೂಮ್ಗೆ ಹೋದೆ, ತಪ್ಪಾ ಎಂದಳು ಮುಗ್ಧವಾಗಿ ಕಿರುನಗೆ ಬೀರಿ ಹೇಳುತ್ತಾ. ಅದಕ್ಕೂ ಅವನದು ಕೋಪದ ನೋಟವೇ. ಸತ್ಯ ಯಾವತ್ತೂ ಕಹಿನೇ ಬಿಡಿ. ಏನೇ ಹೇಳಿ, ನಿಮಗೆ ಈ ಕೋಪದ ಮುಖಕ್ಕಿಂತ ಆ ಮುಗ್ಧ ಮುಖನೇ ಸುಂದರ ಎಂದವಳು ಹೊರಗೆ ಹೋಗಲು ಹನಿಯಾದಳು. ಮೊಬೈಲ್ ಕಿವಿಗಿಟ್ಟು, ಹಲೋ ಕರಣ್, ಕೆಳಗಡೆ ಮನೆಗೆ ಮುಖ್ಯವಾದ ಅತಿಥಿಗಳು ಬಂದಿದ್ದಾರೆ, ಅವರ ಮುಂದೆಗೆ ಕಾಡು ಪಾಪ ಥರ ಹೋಗೋದು ಬೇಡ, ಮರ್ಯಾದೆಯಾಗಿ ಸ್ನಾನ ಮಾಡಿ ರೆಡಿಯಾಗಿ ಕೆಳ ಹೋದರೆ ಸರಿ, ಹಾಗೆ ಬ್ಯಾಗ್ ಬಟ್ಟೆಯನ್ನೆಲ್ಲ ಎಲ್ಲಿಡಬೇಕು ಅಲ್ಲಿಡದಿದ್ದರೆ ಗೊತ್ತಲ್ಲ ಎಂದನು ಮೊಬೈಲ್ನಲ್ಲಿ ಮಾತನಾಡುವಂತೆ ನಟಿಸುತ್ತಾ.
ಹೆಂಡತಿ ಕಡೆ ಗುರಾಯಿಸಿದವನು. ಗೊತ್ತು ಗೊತ್ತು, ಸ್ನಾನ ಮಾಡಿನೇ ಹೋಗ್ತೀನಿ ಎಂದವಳು ಎಲ್ಲವನ್ನು ನೀಟಾಗಿ ಜೋಡಿಸಿಟ್ಟು ಮೂತಿ ಹಾಡಿಸುತ್ತಾ ಹೋದಳು. ಅವಳು ಅತ್ತ ಹೋಗಿದ್ದೇ ಅಬಿಗೆ ಚಿಂತೆ ಹತ್ತಿತು. ಶ್ರೀನಿಕಾ ಎತ್ತವರ ನೋಡಿ ಶ್ರೀ ಮಾತನಾಡಿಸಲು ಹೋದರೆ ಎಲ್ಲಿ ಅವರು ಬೈದು ಅವಮಾನ ಮಾಡುವರೋ ಎಂದು. ಜೊತೆಗೆ ಅವರ ಮೇಲೆ ಕೋಪವೂ ಬಂದಿತ್ತು. ಶ್ರೀ ಆಕ್ಸಿಡೆಂಟ್ ಆದರೂ ಯಾರೂ ನೋಡಲು ಬರಲಿಲ್ಲ ಎಂದು. 8 ಗಂಟೆಯ ಸಮಯಕ್ಕೆ ತಯಾರಾಗಿ ಕೆಳಗೆ ಬಂದರು ಶ್ರೀನಿಕಾ ಅಭಿ. ಅಷ್ಟರಲ್ಲಿ ಆಗಲೇ ಶ್ರೀನಿಕಾ ತಂದೆ ತಾಯಿ ಊಟ ಮುಗಿಸಿ ರೂಮ್ನಲ್ಲಿ ವಿಶ್ರಾಂತಿ ಪಡೆಯಲು ಹೋಗಿದ್ದರು. ಆಗಲೇ ಆಕಾಶ್ ಇಶಾನ್ ಸಹ ಮನೆಗೆ ಮರಳಿದ್ದರು. ಶ್ರೀನಿಕಾ ಅಭಿಯ ಹಿಂದೆ ಮೊಲದ ಮರಿಯಂತೆ ಬರುತ್ತಿದ್ದವಳು ಹಾಲ್ಗೆ ಬರದೆ ಅಂಜನ ಜೊತೆ ಮಾತನಾಡಲು ಅಡುಗೆ ಮನೆಗೆ ಓಡಿದಳು. ನರಸಿಂಹ, ಮೀನಾ ಎಲ್ಲರೂ ಬಂದು ಆಗಿದೆ, ನೀವು ಅದೇನು ಮಾತನಾಡಬೇಕು ಮಾತನಾಡಿ ಎಂದರು ರಮೇಶ್. ಅಭಿ ಆಕಾಶ್ ಮುಖ ಕೊಟ್ಟು ನರಸಿಂಹರ ಬಳಿ ಮಾತನಾಡದೆ ಇರುತ್ತಿದ್ದುದರಿಂದ ನರಸಿಂಹ ಎದ್ದು ನಿಂತು, ಹೊಸ ವಿಚಾರ ಏನಿಲ್ಲ, ಮಾಮೂಲಿನೇ. ಸನ್ನಿಧಿ ಮದುವೆ ವಿಚಾರದಲ್ಲಿ ನಿಮಗೆ ತಿಳಿಸದೆ ನಿರ್ಧಾರ ಮಾಡಿದ್ದು ನಂದೇ ತಪ್ಪು. ಅದರ ಅರಿವು ನಂಗಾಗಿದೆ. ನಿಶ್ಚಿತಾರ್ಥ ಹೇಗೋ ಆಯಿತು. ಇನ್ನು ಉಳಿದಿರುವುದು ಮದುವೆ. ಇನ್ನು 1 ವಾರಕ್ಕೆ ಸನ್ನಿಧಿ ಮದುವೆ ಇದೆ. ಹೊರಗಿನವರಿಗೆಲ್ಲ ಆದಷ್ಟು ಹೇಳಿ ಆಗಿದೆ. ಇನ್ನು ಉಳಿದಿರೋದು ಮನೆಯವರು. ನೀವೆಲ್ಲ ಅವಳ ಅಣ್ಣಂದಿರ ಸ್ಥಾನದಲ್ಲಿ ನಿಂತು ಅವಳ ಮದುವೆ ನಡೆಸಿ ಕೊಡಿ ಅಂತ ಕೇಳ್ತಿದ್ದೀನಿ. ದಯವಿಟ್ಟು ಇಲ್ಲ ಅನ್ಬೇಡಿ ಎಂದರು ಆಕಾಶ್ ಅಭಿಯ ಕಡೆ ಕೈ ಮುಗಿದು ಬೇಡುವಂತೆ. ಪರವಾಗಿಲ್ಲ ಚಿಕ್ಕಪ್ಪ, ಸನ್ನಿಧಿ ನಮಗೂ ತಂಗಿ ಥರನೇ. ಅವಳ ಮದುವೆಗೆ ಬಂದೇ ಬರ್ತೇವೆ. ನೀವು ಇದಕ್ಕೆಲ್ಲ ಕೈ ಮುಗಿದು ಕೇಳುವುದು ಏನು ಬೇಡ ಎಂದನು ಆಕಾಶ್ ಮುಜುಗರದಿಂದ. ಆದರೆ ಅಭಿ ತುಟಿ ಬಿಚ್ಚಲಿಲ್ಲ. ಸನ್ನಿಧಿ ನಿಮಗೆಲ್ಲ ಅಂತ ಪ್ರತ್ಯೇಕ ಮದುವೆ ಪತ್ರಿಕೆ ತಯಾರಿ ಮಾಡಿಸಿದ್ದಾಳೆ. ಅದು ಇವತ್ತು ಬಂತು. ನಿಮಗೆಲ್ಲ ಕೊಡಬೇಕಂತ ಬೆಳಗ್ಗೆಯಿಂದ ಕಾಯ್ತಿದ್ದಾಳೆ. ಬೇಡ ಅನ್ಬೇಡಿ, ತಗೊಂಡು ಅವಳ ಅರಸಿ ಎಂದರು ಮೀನಾ, ಎಲ್ಲಿ ಸಿಟ್ಟಿಗೆ ನಿರಾಕರಿಸುವರು ಎಂಬ ಆತಂಕದಿಂದ. ರಮೇಶರು, ಅಂಜನಾ, ಶ್ರೀನಿಕಾ, ಸಂಜನಾ ಎಲ್ಲರೂ ಬನ್ನಿಲಿ ಎಂದರು ಸೊಸೆಯರ ಕೂಗಿ. ಅವರ ಜೊತೆಗೆ ಅರ್ಪಿತಾ, ನಿರುಪಮರು ಬಂದು ನಿಂತರು. ವಿಷಯ ತಿಳಿಯದಿದ್ದರಿಂದ ಏನೆಂದು ನೋಡಲು. ಇಂಚರ ರೂಮ್ನಲ್ಲಿ ಇರುವ ಬ್ಯಾಗನ್ನೆಲ್ಲ ತಗೊಂಡು ಬಾರಮ್ಮ, ಎಲ್ಲರಿಗೂ ಇಲ್ಲೇ ಕೊಟ್ಟು ಬಿಡೋಣ, ಮತ್ತೆ ಸಮಯ ಆಗೋಲ್ಲ ಎಂದರು ಮೀನಾ ಸೊಸೆಗೇನೋ ಸನ್ನೆ ಮಾಡಿ. ಕೆಲವೊಂದು ಬ್ಯಾಗ್ಗಳ ಜೊತೆ ಒಂದೊಂದು ಬಾಕ್ಸ್ ತಂದಳು. ಇಂಚರ್ ಅದನ್ನೆಲ್ಲ ಟೇಬಲ್ ಮೇಲೆ ಇಡಿಸಿದರು. ಸನ್ನಿಧಿ ಬಾಯಿಲಿ, ಇದನ್ನೆಲ್ಲ ಒಂದು ಕಡೆಯಿಂದ ಎಲ್ಲರಿಗೂ ಕೊಟ್ಟು ಆಶೀರ್ವಾದ ತಗೋ ಎಂದರು ಮೀನಾ ಮಗಳಿಗೆ ತಿಳಿಸಿ ಹೇಳಿ. ತಡೆದ ಅರ್ಪಿತಾ, 1 ನಿಮಿಷ ಮೀನಾ, ನಮ್ಮ ಆಶೀರ್ವಾದ ಅವಳ ಮೇಲೆ ಯಾವಾಗಲೂ ಇರುತ್ತದೆ. ಆದರೆ ಏನಿದೆಲ್ಲ ಬ್ಯಾಗ್ ಬಾಕ್ಸ್ಗಳು, ಏನಿದೆ ಇದರಲ್ಲಿ? ತೀಕ್ಷ್ಣವಾಗಿ ನೋಡಿ ಕೇಳಿದವರಿಗೆ ಅದಾಗಲೇ ಅಂದಾಜಾಗಿತ್ತು. ಇದೆಲ್ಲ ಮನೆಯವರಿಗೆ ಬಟ್ಟೆಗಳು, ಒಡವೆಗಳು ಅಕ್ಕ. ಮನೆ ಜನರಿಗೆ, ಮಕ್ಕಳಿಗೆ ಏನು ತರದೆ ಮದುವೆ ಮಾಡೋಕ್ಕೆ ಆಗುತ್ತಾ? ಅದಕ್ಕೆ ನಾನು ಇಂಚರ ಇದನ್ನೆಲ್ಲ ತಗೊಂಡು ಬಂದಿದ್ದು ಎಂದರು ಮೀನಾ ಮಾಮೂಲಿಯಾಗಿ ಹೇಳಿ. ಹೌದಾ, ಸರಿ. ನೀನು ಇದೆಲ್ಲ ತಂದಿರೋದು ನಿಮಗೆ ಸರಿ ಅನಿಸುತ್ತಾ? ತರಬೇಡಿ ಅಂತ ನಾನು ಹೇಳಲ್ಲ. ಆದರೆ ಆಕಾಶ್ ಅಭಿಮನ್ಯು ಮದುವೆಯಲ್ಲಿ ನಾವು ಹೀಗೆ ತಂದು ನಿಮಗೆ ಹಂಚಿದೇವಾ, ಅಥವಾ ನಾವು ಕೊಟ್ಟಿರೋದು ವಾಪಸ್ ತೀರಿಸೋಕ್ಕೆ ಕೊಡ್ತಿದ್ದೀರಾ ಇದನ್ನೆಲ್ಲ? ಯಾಕೆಂದರೆ ನಿಮಗೆ ಕೊಡಿಸಬೇಕು ಅನ್ನುವ ಮನಸ್ಸಿದ್ರೆ ಈ ರೀತಿ ಯಾರಿಗೋ ಕೊಡುವ ರೀತಿಯಲ್ಲಿ ಕೊಡ್ತಿದ್ದೀರಾ ಎಂದರು ಅರ್ಪಿತಾ ಕೋಪದಿಂದ. ತಪ್ಪು ಮಾಡಿದರೆ ಯಾರನ್ನು ಕ್ಷಮಿಸಲಾರರು. ಬಾಯಿ ತೆರೆದ ಇಂಚರ, ದೊಡ್ಡತ್ತೆ, ನೀವೆಲ್ಲ ನಮ್ಮ ಮೇಲೆ ಕೋಪದಲ್ಲಿ ಇದ್ದೀರಿ. ಅದಕ್ಕೆ ಸನ್ನಿಧಿ ಮದುವೆ ಶಾಪಿಂಗ್ ಹೋಗೋಕ್ಕೆ ನಿಮ್ಮನ್ನು ಕರೆದ್ರೆ ಬರ್ತಿರೋ ಇಲ್ವೋ ಅಂತ ನಾನು ಅತ್ತೆ ಹೋಗಿ ತಂದಿದ್ದೀವಿ ಅಷ್ಟೇ. ಇಲ್ಲಿ ಕೊಟ್ಟರೆ ಏನಾಗ್ತದೆ? ಎಲ್ಲರಿಗೂ ಜಾಸ್ತಿ ಬೆಲೆಯದೇ ತಂದಿದ್ದೀವಿ. ಬೇಕಿದ್ರೆ ನೋಡಿ, ಬೇಡ ಅಂದರೆ ವಾಪಸ್ ಮಾಡೋಣ ಎಂದಳು ಇಂಚರ. ಚಿಕ್ಕ ವಿಷಯಕ್ಕೆಲ್ಲ ಇವರದು ತಗಾದೆ ಎಂದುಕೊಂಡು. ನಿನ್ನ ಯಾರು ಕೇಳಿದವರು? ಕೇಳ್ತಾ ಇರೋದು ನಿನ್ನ ಅತ್ತೆ ಹತ್ತಿರ. ಯಾಕೆ, ಅವಳಿಗೆ ಬಾಯಿಲ್ವಾ? ನೀನು ನಿನ್ನೆ ಮೊನ್ನೆ ಈ ಮನೆಗೆ ಬಂದವಳು. ನಿನಗೆ ಈ ರೀತಿ ಮನೆ ರೀತಿ ರಿವಾಜು ಸರಿಯಾಗಿ ಗೊತ್ತಿದೆಯಾ? ಅಸಲಿಗೆ ನೀನು ಈ ಮನೆ ಸೊಸೆನೇ ಅಲ್ಲ, ಅತಿಥಿ ಅಷ್ಟೇ. ಅಷ್ಟರಲ್ಲಿ ಇರೋದು ಕಲಿ ಎಂದರು ಅರ್ಪಿತಾ. ಇಂಚರನ ಗುಣ ಬಲ್ಲವರೇ ಅವರು. ಮಾತನಾಡು ಮೀನಾ. ನನ್ನ ಮಕ್ಕಳ ಮದುವೆಯಲ್ಲಿ ಅಭಿಮನ್ಯು ಹೀಗೇನೋ ಒಂದು ತಂದು ನಿಮಗೆಲ್ಲ ಕೊಟ್ಟು ಹೋಗಿದ್ನ. ಸನ್ನಿಧಿ ನಿಶ್ಚಿತಾರ್ಥದಲ್ಲಿ ಕೂಡ ಹೀಗೆ ನಿಮ್ಮಷ್ಟಕ್ಕೆ ನೀವೇ ಎಲ್ಲ ಮಾಡಿಕೊಂಡಿರಿ. ಆದರೆ ನಾನು ಕೇಳಲಿಲ್ಲ. ಈಗ ಮದುವೆಗೆ 1 ವಾರ ಇರುವಾಗ ನಮಗೆಲ್ಲ ತಿಳಿಸೋಕ್ಕೆ ಬಂದಿದ್ದೀರಾ? ಇಲ್ಲಿ ನೀನು, ನರಸಿಂಹ, ಸಾತ್ವಿಕ್, ಸನ್ನಿಧಿ, ಇಂಚರ ಒಂದು, ನಾವೆಲ್ಲ ಬೇರೆ ಅನ್ನುವ ಥರ ನಡ್ಕೊಳ್ತಾ ಇದ್ದೀರಾ? ನೀನು, ನಿನ್ನ ಮಗ ಸೊಸೆ ಸೇರಿ ಎಂದವರು ಇಷ್ಟು ದಿನ ಗಮನಿಸಿದ ಸತ್ಯವನ್ನು ಹೇಳಿದ್ದರು. ಅಪಾರ್ಥವಾಗುವುದಿರಲಿ ಎಂದುಕೊಂಡವನು, ನಮ್ಮ ಉದ್ದೇಶ ಅದಲ್ಲ ದೊಡ್ಡಮ್ಮ.
ಮಾಮೂಲಿಯಾಗಿ ಸನ್ನಿಧಿಗೆ ಗಂಡಿನ ಕಡೆಯವರು ಸೀರೆ ಕೊಡಿಸೋಕ್ಕೆ ಕರೆದಾಗ ಹೇಗೋ ಹೋಗಿದ್ದರಿಂದ ಹಾಗೆ ಜೊತೆಗೆ ಎಲ್ಲರಿಗೂ ಬಟ್ಟೆ ಒಡವೆ ತಂದಿದ್ದೇವೆ ಅಷ್ಟೇ. ಮನೆಯಲ್ಲಿ ಎಲ್ಲರೂ ಕೆಲಸದಲ್ಲಿ ಬ್ಯುಸಿ ಇದ್ದೀರಾ ಅಂತ ಕರೀಲಿಲ್ಲ. ಅದನ್ನು ಬಿಟ್ಟರೆ ಬೇರೆ ಯಾವ ಭೇದ ಭಾವ ನಮಗಿಲ್ಲ ಎಂದನು. ಸಾತ್ವಿಕ್ ತಪ್ಪು ತಿಳುವಳಿಕೆ ಆಗದಿರಲಿ ಎಂದನು. ಅವನನ್ನು ಗುರಾಯಿಸಿದವರು, ಹಾಗೆ ಕರಿಬೇಡ ನೀನು, ನಾನು ನಿಂಗೆ ಯಾವ ದೊಡ್ಡಮ್ಮನೂ ಅಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣನೇ ನೀನು. ಒಂದು ಕೆಲಸ ಸಿಕ್ಕಿದ ತಕ್ಷಣ, ಪ್ರೀತಿಸಿದ ಹುಡುಗಿಯನ್ನು ಮದುವೆ ಆದ ತಕ್ಷಣ ತಲೆ ಮೇಲೆ 2 ಕೊಂಬು ಬಂದಿರಬೇಕು ನಿಂಗೆ. ಆದರೆ ಅದೆಲ್ಲ ನಿಂಗೆ ಸಿಗುವ ಥರ ಮಾಡಿತ್ತು ಈ ಮನೆ ಅನ್ನೋದು ಮರಿಬೇಡ ನೀನು. ನಿನ್ನ ಕುಟುಂಬ ಕರ್ಕೊಂಡು ಪೊಲೀಸ್ ಕ್ವಾರ್ಟರ್ಸ್ಗೆ ಹೋಗ್ತೀನಿ ಅಂದಾಗಲೇ ಅರ್ಥ ಆಗಿದೆ ನನಗೆ ನೀನು ಹೇಗೆ ಅಂತ ಎಂದರು ಅವನ ಮೈ ನೀರಿಳಿಸಿ. ದೊಡ್ಡಮ್ಮ, ನಾವು ಎಷ್ಟು ತಿಳಿಸಿ ಹೇಳಿದ್ರು ಅವ್ರಿಗೆ ಏನು ಮುಖ್ಯ ಅದನ್ನೇ ಅವ್ರು ಮಾಡ್ತಾರೆ. ಮಾತಾಡಿ ನೀವು ಯಾಕೆ ಕೆಟ್ಟವರಾಗ್ತಿರಬೇಡಿ. ಅವರ ಪ್ರಕಾರ ತುಂಬಿದ ಕುಟುಂಬ ಅಂದರೆ ಎಲ್ಲರಿಗೂ ಒಂದೊಂದು ಜೊತೆ ಬಟ್ಟೆ ಒಡವೆ ಕೊಟ್ಟು ಮದುವೆಗೆ ಬನ್ನಿ ಅಂತ ಕರೆಯುವುದಷ್ಟೇ. ಆದರೆ ಬಹುಶಃ ಅವರಿಗೆ ತಿಳಿದಿಲ್ಲ, ಒಂದು ಮದುವೆ ಅಂದರೆ ಇಡೀ ಮನೆಯವರು ಸೇರಿ ಆಚರಿಸುವ ಮನೆಯ ಹಬ್ಬ ಸಂಭ್ರಮ ಸಡಗರ, ಇಡೀ ಮನೆಯ ಸಂತೋಷ ಅಂತ. ಎಂದ ಅಭಿಯ ಮನಸ್ಸಿಗೂ ಅತೀವ ಸಂಕಟವಾಯಿತು. ಮದುವೆಗಾದರೂ ತಮ್ಮನ್ನು ಸೇರಿಸಿಕೊಳ್ಳುವರು ಎಂದುಕೊಂಡಿದ್ದವರಿಗೆ ಸರಿಯಾಗಿ ಶಾಕ್ ನೀಡಿದ್ದರು. ಮೌನ ಮುರಿದ ರಮೇಶ್, ಈ ವರ್ತನೆ ನಾನು ಸಹಿಸುವುದಿಲ್ಲ ನರಸಿಂಹ. ನೀನು ಎಲ್ಲರ ಜೊತೆ ಮಾತನಾಡಬೇಕು ಅಂದಿದ್ದು ನೋಡಿ, ನೀನು ಮದುವೆ ಓಡಾಟಕ್ಕೆ ಕರೆಯೋಕ್ಕೆ ಬಂದಿದ್ದೀಯಾ ಅಂತ ಖುಷಿಪಟ್ಟಿದ್ದೆ. ಆದರೆ ನೀನು ನಮ್ಮನ್ನು ಹೊರಗಿನವರ ರೀತಿ ನೋಡ್ತೀಯಾ ಅಂದ್ಕೊಂಡಿರಲಿಲ್ಲ ಎಂದರು. ಅವರಿಗೂ ಮನಸ್ಸಿಗೆ ಬೇಸರವಾದದ್ದು ನಿಜ. ದೊಡ್ಡಪ್ಪ, ಇರಲಿ ಬಿಡಿ, ನಾವು ಅಣ್ಣನ ಮದುವೆಗೆ ಬಟ್ಟೆ ಒಡವೆ ತಂದಿದ್ದು ಅದನ್ನು ಸಾತ್ವಿಕ್ ಮದುವೆಯಲ್ಲಿ ಕೊಡಿಸಿದ್ದರು. ಈಗ ನನ್ನ ಮದುವೆಗೆ ಅಂತ ನಾವು ಕೊಡಿಸಿದ್ದ ಬಟ್ಟೆ ಒಡವೆಗಳ ಸನ್ನಿಧಿ ಮದುವೆಗೆ ವಾಪಸ್ ಕೊಡೋಕ್ಕೆ ಬಂದಿದ್ದಾರೆ ಅಷ್ಟೇ. ಸುಮ್ಮನೆ ತಗೊಳ್ಳಿ, ಇದರಿಂದ ತಲೆ ಹೋಗುವುದೇನಿಲ್ಲ, ಇನ್ನು ಮಾತಾಡಿ ಪ್ರಯೋಜನವಿಲ್ಲ ಎಂದನು ಅಭಿಮನ್ಯು. ಒಂದು ಕಡೆ ಅವನಿಗೆ ವರುಣ್ ಚಿಂತೆಯಾಗಿತ್ತು. ನೀವು ಕೊಡಿ. ಶ್ರೀನಿಕಾ, ಬಾ ನನ್ನ ಪಕ್ಕ ನಿಂತ್ಕೋ, ಮದುವೆ ಹೆಣ್ಣಿಗೆ ಆಶೀರ್ವಾದ ಮಾಡಿ ಹೋಗೋಣ ಎಂದನು ನಿರ್ಧಾರದ ಧ್ವನಿಯಲ್ಲಿ ಗಂಭೀರವಾಗಿ. ಸನ್ನಿಧಿ ಏನು ಮಾಡಬೇಕು ತೋಚದೇ ಇದ್ದರೂ ವಿಧಿ ಇಲ್ಲದೆ ತಂದಿದ್ದ ಬಟ್ಟೆ ಕವರ್ ಜೊತೆ ಒಡವೆ ಬಾಕ್ಸ್ ಲಗ್ನ ಪತ್ರಿಕೆ ಕೊಟ್ಟು ಆಶೀರ್ವಾದ ತೆಗೆದುಕೊಳ್ಳುತ್ತಿದ್ದಳು. ಅಭಿಮನ್ಯು ಶ್ರೇಣಿಕಾಗೆ ಕವರ್ ಬಾಕ್ಸ್ ನೀಡಿದವಳು ಆಶೀರ್ವಾದ ತೆಗೆದುಕೊಂಡಳು. ಅವಳಿಗೇನು ಬೇಡ, ಅವಳಿತ್ತೀಚೆಗೆ ಬಂದಿರೋದು, ಅವಳ ಮದುವೆಗೆ ಪ್ರತಿಯೊಂದು ನಾವೇ ಕೊಡಿಸಿರೋದು. ನನ್ನ ಮದುವೆ ಸಮಯದಲ್ಲಿ ಯಾರು ಯಾರು ಇದ್ದರು ಅವರಿಗಷ್ಟೇ ಇದೆಲ್ಲ ಕೊಡಿ ಸಾಕು. ಸಂಜನೆಗೆ ಕೊಡಿ. ಶ್ರೇಣಿಕಾ ಆಕಸ್ಮಿಕವಾಗಿ ಸೊಸೆಯಾಗಿತ್ತು, ಅವಳ ಲೆಕ್ಕ ತಗೋಬೇಡಿ ಎಂದನು ಅಭಿ ಪರೋಕ್ಷಕವಾಗಿ. ಏನನ್ನು ತೆಗೆದುಕೊಳ್ಬೇಡ ಎಂದು ಹೆಂಡತಿಗೆ ಸೂಚಿಸುತ್ತಿದ್ದನು. ಸನ್ನಿಧಿ ಆತಂಕದಿಂದ ಶ್ರೀ ಕಡೆ ನೋಡಿದಳು. ಪರವಾಗಿಲ್ಲ, ಒಡವೆ ಬೇಡ ಸನ್ನಿಧಿ, ಸೀರೆ ಬೇಡ ಅನ್ಬಾರ್ದು, ಸೀರೆ ಮಾತ್ರ ತಗೋತೀನಿ ಕೊಡು ಎಂದು ಖುಷಿಯಿಂದ ತೆಗೆದುಕೊಂಡಳು ಶ್ರೀನಿಕಾ. ಹೆಂಗಸರಿಗೆ 2 ಬಾರಿ ರೇಷ್ಮೆ ಸೀರೆ ಲೆಹಂಗಾ ಇದ್ದರೆ ಗಂಡಸರಿಗೆ 1 ಜೊತೆ ಪಂಚೆ, ಶರ್ಟ್ ಮತ್ತು ಪೈಜಾಮ್ ಶರ್ವಾನಿ ಇದ್ದವು. ಸನ್ನಿಧಿ ಖುದ್ದಾಗಿ ಪ್ರತಿಯೊಂದು ದಂಪತಿಗೆ ಒಂದೊಂದು ಬಣ್ಣ ಆರಿಸಿದ್ದಳು. ತಾನೇ ಸರ್ಪ್ರೈಸ್ ಕೊಡಬೇಕು ಎಂದುಕೊಂಡವಳು ವರುಣ್ ಚಿಂತೆಯಲ್ಲಿ ಬಾಯಿ ಬಿಡದೆ ಸುಮ್ಮನಾಗಿದ್ದಳು. ಪ್ರತಿಯೊಬ್ಬರೂ ನಿರ್ಭಾವುಕವಾಗಿ ಅವಳಿಗೆ ಅರಸಿ ತಮ್ಮ ತಮ್ಮ ರೂಮ್ ಕಡೆ ನಡೆದರು. ರೂಮ್ಗೆ ಬಂದ ಅಭಿಮನ್ಯು ಕೋಪದಿಂದ ಕುದಿಯುತ್ತಿದ್ದನು. ಎದೆಯ ಮೇಲೆ ಮಲಗಿಸಿಕೊಂಡು ಸಾಕಿ ಪ್ರೀತಿ ಮಾಡಿದ ತಮ್ಮ ತಂಗಿ ತಮ್ಮನ್ನು ಹೊರಗೆ ಇಟ್ಟರು ಎಂದು ನೊಂದುಕೊಂಡನು. ತನ್ನ ಮನಸ್ಸಿನ ಸ್ಥಿತಿ ಹೇಗೆ ವ್ಯಕ್ತಪಡಿಸಬೇಕು ತಿಳಿಯದೆ ಅತ್ತಿಂದಿತ್ತ ತಿರುಗಾಡ್ತಾ ಒದ್ದಾಡುತ್ತಿದ್ದನು. ಅವನೇ ಹಿಂದೆ ಬಂದವಳು, ಈಗ ಏನಾಗಿದೆ ಅಂತ ಹೀಗಾಡ್ತಿದ್ದೀರಾ? ಅನವಶ್ಯಕ ಕೋಪ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದಳು ಕಬೋರ್ಡ್ ತೆರೆದು ಬಟ್ಟೆ ಇಡುತ್ತಾ ಅವನೆಡೆ ಕಿರಿನೋಟ ಬೀರಿ. ಏನು, ನಂದು ಅನವಶ್ಯಕ ಕೋಪನ? ಅವರು ಕೊಟ್ಟಿದ್ದ ಸೀರೆನ ತಕ್ಕೋಬೇಡ ಅಂದ್ರು ಗತಿ ಇಲ್ಲದವಳ ಥರ ತಗೊಂಡು ಬಂದಿಯಲ್ಲ, ನಿಂಗೇನೂ ಅನ್ನಿಸ್ತಿಲ್ವಾ? ಸೀರೆ ಕಂಡೇ ಇಲ್ಲ ಅನಿಸುತ್ತೆ ನೀನು ಎಂದನು. ಅವರ ಮೇಲಿನ ಸಿಟ್ಟು ಇವಳಡೆ ತೋರಿಸಿ ಬಾಲ್ಕನಿಯಲ್ಲಿ ಹೋಗಿ ನಿಂತನು. 1-5 ನಿಮಿಷ ಆಗಿದೆ. ಲೈಟ್ ಆರಿಸಿ ಬಣ್ಣ ಬಣ್ಣದ ಲೈಟ್ ಹಾಕಿ ಜೋರಾಗಿ ಫ್ಯಾನ್ ಹಾಕಿದವಳು. ಇವ ಯಾವ ಸೀಮೆ ಗಂಡು ಕಾಣಪ್ಪ, ಶಿವ ಇವನಿಗೆ ನನ್ನ ಸೀರೆ ಮೇಲೆ ಕಣ್ಣು ಯಾಕಪ್ಪ ಅಂತ. ಆ ನೋಟ ಒಂದು ಬಾನದಾಂಗ, ಶಿವ ಅದು ಹ್ಯಾಂಗ ಬಂದು ನಾಟಿಕೊಂತಪ್ಪ ಎಂದು ಅವಳದೇ ಒಂದು ಸೀರೆ ಸುತ್ತಿಕೊಂಡು ತನ್ನದೇ ರೀತಿಯಲ್ಲಿ ನೃತ್ಯ ಪ್ರದರ್ಶನ ಮಾಡುತ್ತಿದ್ದಳು.
ಹಾಡಿನ ಸದ್ದಿಗೆ ರೂಮಿಗೆ ಬಂದವನು ಅವಳಡೆಗೆ ಕಣ್ಣರಳಿಸಿ ನೋಡಿದನು ಅಭಿಮನ್ಯು. ಬಾರೋ ಬಾರೋ ಮುದ್ದು ರಾಜ, ಸಿಡಿಗುಂಡು ಆದರೂ ಮನಸ್ಸು ಮಾತ್ರ ರೋಜಾ. ಬಂತು ಶ್ರಾವಣ, ಕಟ್ಟು ಕಟ್ಟು ತಾಳಿನ, ದೂರ ದೂರ ಇನ್ನೇಕೆ, ನನ್ನ ನಿನ್ನ ನಡುವೆ ಬಾರೋ ಬಾರೋ ಎಂದಳು ಅವನ ಕೈ ಹಿಡಿದು ತನ್ನೆಡೆಗೆ ಎಳೆದುಕೊಂಡು. ಬೀಳುವಂತಾಗಿ ಸೋಫಾದಲ್ಲಿ ದಬ್ಬನೆ ಕೂತನ ಅಭಿ. ಅವಳ ಅವತಾರ ನೋಡಿ ದಂಗು ಬಡಿದಂತೆ ಕೆಕ್ಕೆರಿಸಿ ಅವಳೆಡೆ ನೋಡಿದನು. ಏನಾಗಿದೆ ಇವಳಿಗೆ ಎಂಬಂತೆ. ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ನಲ ನಿನ್ನ ಸಂದೇಶವ ನನಗೆ ಹೇಳಿದೆ ಎಂದಳು ಸೆರಗನ್ನು ಗಾಳಿಯ ರೀತಿ ಆರಿಸಿ ನುಳಿಯುತ್ತಾ ಮೋಕವಾಗಿ ಅವನ ಮೊಗಸವರಿ. ಅವಳ ಸ್ಪರ್ಶಕ್ಕೆ ಬೆವತವನು ಅವಳ ಕೈ ಕಿತ್ತಿಸಿದು ನೂಕಿದ. ಈ ಟಚ್ಚಲ್ಲಿ ಏನೋ ಇದೆ. ಕಣ್ಣಂಚಲಿ ಸುಳಿ ಮಿಂಚಿದೆ. ಮನದ ಮರದ ಕೋಗಿಲೆ ಕುಹು ಎಂದಿದೆ. ಮೊದಲ ತೊದಲ ಹಾಡಾಗಿದೆ. ಈ ಟಚ್ಚಲ್ಲಿ ಏನೋ ಇದೆ. ಕಣ್ಣಂಚಲ್ಲಿ ಸುಳಿ ಮಿಂಚಿದೆ ಎಂದಳು. ಮಂಚದಲ್ಲಿ ಮಲಗಿ ನಾಚುತ್ತಾ ಹಾಸಿಗೆ ಮೇಲೆ ಹೊರಳಾಡಿ ಅವಳ ರೀತಿಗೆ ತಲೆ ಮೇಲೆ ಕೈ ಹೊತ್ತನ್ನು ಅಭಿ ನೋಡಲಾಗದೆ ಮಂಚದಿಂದ ಕೆಳಗಿಳಿದು ಹೇಗೇಗೋ ಸೊಂಟ ಆಡಿಸ್ತಾ ಅವನ ಬಳಿ ಬಂದವಳು. ಸಾಂಗು ಸಿಂಗು ಗುಂಗು ಬಾ ಶುರು ಶಿವ, ಈ ಹೊಸ ಹವಾ, ಈ ವಯಸ್ಸು ಸಿಗದಿನ್ನು, ಲೈಫ್ ಒಂದು ಒನ್ ಡೇ ಮ್ಯಾಚು, ಈ ಚಾನ್ಸ್ ಬಿಡದೇನೆ ಸಿಕ್ಸರ್ ಚಚ್ಚು ಚಚ್ಚು ಎಂದವಳ ರೀತಿಗೆ ಹಿಡಿದು ಚಚ್ಚಬೇಕೆನಿಸ್ತಿತ್ತು ಅವನಿಗೆ. ಹಾಗಿತ್ತು ಅವಳ ನ್ಯತ್ಯ. ಅವನ ನೋಟಕ್ಕೆ ಕ್ಯಾರೆ ಎನ್ನದೆ ತೊಡ ಹೇರಿದವಳು ಅವನ ಕೊರಳು ಬಳಸಿ ಕೋಪಿಸುವ ಹುಡುಗರು ಯಾರು ಪ್ರೀತಿಸಬಾರ್ದು, ಪ್ರೀತಿಸುವ ಹುಡುಗಿಯರ ಯಾರು ನಿಂದಿಸಬಾರ್ದು, ಕೋಪಿಸಿದರು ನಿಂದಿಸಿದರು ನಾನಿನ್ನ ಪ್ರೀತಿಸುವೆ, ನಾನಿನ್ನ ಪ್ರೀತಿಸುವೆ ಮುದ್ದಾಗಿ ಹಾಡಿ ಅವನ ಕೆನ್ನಿಗೆ ಮುತ್ತಿಕ್ಕಿದವಳ ನೋಡಿ ಮನಸ್ಸಲ್ಲಿ ವಿಶೇಷ ಭಾವನೆ ಮೂಡಿತು. ಆದರೂ ತೋರಿಸದೆ ಸುಮ್ಮನಿದ್ದವನು ಇನ್ನೆಲ್ಲಿ ಅವಳಿಗೆ ಕರಗಿ ಬಿಡುವೆನೋ ಎಂದು ಅವಳ ತಲ್ಲಿ ಎದ್ದು ನಿಂತನು. ಅಷ್ಟಕ್ಕೂ ಸುಮ್ಮನಿರದೆ ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯ ತಂದ ತಣ್ಣನೆ ರಾತ್ರಿ, ಹಾಯಾಗಿ ನಾ ಮಲಗಿರಲು ಆ ದಿಂಬು ಹಾಸಿಗೆ ನನ್ನ ನೂಕಿತ್ತು, ಈ ನನ್ನ ನಲ್ಲನ ಕೂಗೆಂದಿತ್ತು. ಆ ದಿಂಬು ಹಾಸಿಗೆ ನನ್ನ ನೂಕಿತ್ತು, ಈ ನನ್ನ ನಲ್ಲನ ಕೂಗೆಂದಿತ್ತು ಎಂದು ಹೆಂಡತಿಯ ನಾಟ್ಯದ ರೀತಿಗೆ ಬೆಚ್ಚಿ ಮೊಬೈಲ್ನಲ್ಲಿ ಮಾತನಾಡುವಂತೆ ಕಿವಿಗಿಡಿದು ಕದ ತೆಗೆದು ಟ್ಯಾರೆಸ್ಗೆ ಓಡಿದನು ಫೇಮಸ್ ಬಿಸ್ನೆಸ್ ಮ್ಯಾನ್ ಅಭಿಮನ್ಯು ವರ್ಮಾ. ಕತೆ ಮುಂದುವರಿಯುತ್ತದೆ.